ಜೀವನದಲ್ಲಿ ನಿಮ್ಮ ಆಟಿಟ್ಯೂಡ್ ಒಂದು ಈಗಲ್ನ ಹಾಗೆ ಇರಬೇಕು. ಏಕೆಂದ್ರೆ ಆಕಾಶದಲ್ಲಿ ಸುಮಾರು ಪಕ್ಷಿಗಳು ಹಾರುತ್ತೆ, ಆದರೆ ಹದ್ದು ಆ ಎಲ್ಲಾ ಪಕ್ಷಿಗಳ ಮತ್ತೆ ಆಕಾಶದ ರಾಜ ಆಗಿರುತ್ತೆ. ಒಂದು ಹದ್ದಿನ ಆಟಿಟ್ಯೂಡ್ ಬೇರೆ ಎಲ್ಲಾ ಪಕ್ಷಿಗಳ ಮಧ್ಯೆ ಇರೋದು, ಅವುಗಳ ಜೊತೆಗೆ ಹಾರೋದು, ಬೇರೆ ಪಕ್ಷಿಗಳ ಹಾಗೆ ಇರೋದು ಎಲ್ಲ ಆಗಿರೋದಿಲ್ಲ. ಏಕೆಂದ್ರೆ ಅದು ಏಕಾಂಗಿ ಆಗಿರುತ್ತೆ. ಬೇರೆ ಪಕ್ಷಿಗಳಿಗಿಂತ ಮೇಲೆ ಬಾನೆತ್ತರದಲ್ಲಿ ಹಾರೋದು ಅದರ ಗುರಿಯಾಗಿರುತ್ತೆ. ಎಷ್ಟು ಮೇಲೆ ಹಾರಬೇಕು ಅಂದ್ರೆ ಅದನ್ನ ಯಾರು ಮುಟ್ಟುವಂತೆ ಇರಬಾರ್ದು, ಯಾರು ಡಿಸ್ಟರ್ಬ್ ಮಾಡುವಂತೆ ಇರಬಾರ್ದು, ಅಥವಾ ಯಾರು ಅದನ್ನ ಗಾಯಗೊಳಿಸುವಂತೆ ಇರಬಾರ್ದು. ಏಕೆಂದ್ರೆ ಒಂದು ಹದ್ದಿನ ಮೇಲೆ ಕುಳಿತಿರುವ ಕಾಗೆ ಅದನ್ನ ಕುಕ್ಕಿ ಗಾಯಗೊಳಿಸುತ್ತೆ, ಅದನ್ನ ತೊಂದರೆ ಕೊಡುತ್ತೆ. ಆಗ ಹದ್ದು ಅದರ ಜೊತೆಗೆ ಜಗಳ ಮಾಡೋದಿಲ್ಲ, ಅದನ್ನ ಏನೂ ರೆಸ್ಪಾನ್ಸ್ ಮಾಡದೆ ಆಕಾಶದಲ್ಲಿ ಮೇಲೆ ಎತ್ತರಕ್ಕೆ ಹಾರ್ತಾ ಅದನ್ನ ಮೇಲೆ ತಗೊಂಡು ಹೋಗುತ್ತೆ. ಹದ್ದು ಅಷ್ಟು ಮೇಲೆ ಹಾರ್ತಾ ಹೋದಂತೆ ಇಲ್ಲಿ ಕಾಗೆಯ ಸಂಕಷ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಏಕೆಂದ್ರೆ ಕಾಗೆಗೆ ಬಾನೆತ್ತರದಲ್ಲಿ ಉಸಿರಾಡಲು ಆಗೋದಿಲ್ಲ, ಮತ್ತೆ ಆಕ್ಸಿಜನ್ ಕೊರತೆಯಿಂದ ಕಾಗೆ ಮೂರ್ಛೆ ಹೋಗಿ ತಾನಾಗಿಯೇ ಕೆಳಗೆ ಬೀಳುತ್ತೆ. ಮತ್ತೆ ಹದ್ದು ಆ ಕಾಗೆಯಿಂದ ಆಗುವ ನೋವಿನಿಂದ ಮುಕ್ತನಾಗುತ್ತೆ. ನೋಡಿ, ನಮ್ಮ ಜೀವನ ಕೂಡ ಹೀಗೆ ಇದೆ. ಈ ಕಾಗೆ ನಿಮ್ಮ ಎಲ್ಲಾ ಚಾಲೆಂಜಸ್ ಗಳನ್ನ ತೋರಿಸುತ್ತೆ, ಮತ್ತೆ ಈ ಹದ್ದು ನಿಮ್ಮ ಸ್ಟ್ರಾಂಗ್ ಮೆಂಟಲ್ ಆಟಿಟ್ಯೂಡ್ ಅನ್ನ ತೋರಿಸುತ್ತೆ. ಒಂದು ಹದ್ದಿನ ಹಾಗೆ ಜೀವನದಲ್ಲಿದ್ದ ಕಷ್ಟಗಳನ್ನ, ಆ ಕರಿ ಮೋಡಗಳನ್ನ ತನ್ನ ರೆಕ್ಕೆಯಿಂದ ಮುರಿದು ಬಾನೆತ್ತರಕ್ಕೆ ಹಾರುವುದನ್ನ ಕಲಿಯಿರಿ. ಏಕೆಂದ್ರೆ ನಿಮ್ಮ ಎಲ್ಲ ಚಾಲೆಂಜಸ್ ತಾನಾಗಿಯೇ ಮಾಯ ಆಗಲು ಜನ ನಿಮ್ಮನ್ನ ಟೀಕೆಗಳನ್ನ ಮಾಡಿದ್ರೆ ಅದಕ್ಕಿಂತ ಮೇಲೆ ಹಾರಿ, ಜೀವನ ನಿಮ್ಮನ್ನ ಎದುರಿನಿಂದ ಚಾಲೆಂಜ್ ಮಾಡಿದ್ರೆ ಅದಕ್ಕಿಂತ ಮೇಲೆ ಹಾರಿ, ಮತ್ತೆ ಜೀವನದ ಒಂದೊಂದು ಕಷ್ಟಗಳು ನಿಮ್ಮನ್ನ ಸೋಲುವಂತೆ ಮಾಡಿದಾಗ ಅದಕ್ಕಿಂತ ಮೇಲೆ ಹಾರಿ. ಒಂದು ಹದ್ದಿನ ಶಕ್ತಿ ಅದರ ರೆಕ್ಕೆಯಲ್ಲಿ ಇರುತ್ತೆ, ಅದು ರೆಕ್ಕೆ ಬಿಚ್ಚಲಿಲ್ಲ ಅಂದ್ರೆ ಅದು ಯಾವತ್ತೂ ಹಾರೋದಿಲ್ಲ. ಅದೇ ತರ ನೀವು ನಿಮ್ಮ ಮೈಂಡ್ ಅನ್ನ ಹೊಸ ವಿಷಯ ಕಲಿಯಲು ಓಪನ್ ಆಗಿ ಇಡುವುದಿಲ್ಲ. ಇಂಪ್ರೂವ್ ಆಗಲು, ಸ್ಟ್ರಾಂಗ್ ಆಗಲು ನೀವು ಯಾವತ್ತೂ ಹಾರೋದಿಲ್ಲ. ಒಂದು ಹದ್ದಿನ ಹಾಗೆ ಆಗಲು ನೀವು ಅದರ ಮೆಂಟಲ್ ಆಟಿಟ್ಯೂಡ್ ಅನ್ನ ಕಲಿಯಬೇಕಾಗುತ್ತೆ. ಹದ್ದಿನಂತಹ ಮೆಂಟಾಲಿಟಿ ಮತ್ತೆ ಮೈಂಡ್ ಸೆಟ್ ಅನ್ನ ನಿರ್ಮಾಣ ಮಾಡಿಕೊಳ್ಬೇಕಾಗುತ್ತೆ. ಈಗಲ್ ಲವ್ ದ ಸ್ಟ್ರಾಮ್. ಡಾಕ್ಟರ್ APJ ಅಬ್ದುಲ್ ಕಲಾಂ ಸರ್ ಒಂದು ಮಾತು ಹೇಳಿದರು, ಆಲ್ ಬರ್ಡ್ಸ್ ಫೈಂಡ್ ಶಟರ್ ಡ್ಯೂರಿಂಗ್ ಎ ರೈನ್, ಬಟ್ ಈಗಲ್ ಅವಾಯ್ಡ್ ರೈನ್ಸ್ ಬೈ ಫ್ಲೈಯಿಂಗ್ ಅಬೌವ್ ದ ಕ್ಲೌಡ್ಸ್. ಅಂದ್ರೆ ಯಾವಾಗ ಮೋಡಗವಿದ ವಾತಾವರಣ ನಿರ್ಮಾಣ ಆಗುತ್ತೆ, ಭಯಂಕರ ಮಳೆ ಬರುವ ಮುನ್ಸೂಚನೆ ಇರುತ್ತೆ, ಆಗ ಎಲ್ಲಾ ಪಕ್ಷಿಗಳು ಗೂಡು ಸೇರಿಕೊಳ್ಳುತ್ತೆ. ಆದರೆ ಒಂದು ಹದ್ದು ಯಾವುದೇ ಮಳೆಗೆ ಭಯ ಪಡೋದಿಲ್ಲ, ಬದಲಾಗಿ ಇನ್ನೂ ಜಾಸ್ತಿ ಎಕ್ಸೈಟೆಡ್ ಆಗುತ್ತೆ. ಅದು ಈ ಮಳೆಯಲ್ಲಿ ಬರುವ ಚಾಲೆಂಜಸ್ ಗಳನ್ನ ತುಂಬಾ ಎಂಜಾಯ್ ಮಾಡುತ್ತೆ. ಮಳೆಯಲ್ಲಿ ಬೀಸುವ ಬಿರುಗಾಳಿ ಜಾಸ್ತಿ ಆಗ್ತಾ ಇದ್ದಂತೆ ಅದನ್ನ ಉಪಯೋಗಿಸಿಕೊಂಡು ಬಾನೆತ್ತರದ ಮೇಲೆ ಹಾರುತ್ತೆ, ಮತ್ತೆ ಆ ಮೋಡಗಳಿಗಿಂತ ಮೇಲೆ ಹಾರುತ್ತೆ. ಯಾವ ಮೋಡಗಳು ಮಳೆ ಸುರಿಸುತ್ತಾ ಇರುತ್ತೆ. ನೋಡಿ, ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಯಲ್ಲಿ ಪರಿಹಾರ ಅಡಗಿದೆ, ಪ್ರತಿಯೊಂದು ಚಾಲೆಂಜ್ ನಲ್ಲಿ ಅಪಾರ್ಚುನಿಟಿ ಅಡಗಿದೆ. ಯಾವಾಗ ನೀವು ಈ ಪ್ರಾಬ್ಲಮ್ಸ್ ಮತ್ತೆ ಚಾಲೆಂಜಸ್ ಗಳಿಗಿಂತ ಮೇಲೆ ಬರ್ತೀರಾ, ಆಗ ನಿಮಗೆ ಅನೇಕ ಅವಕಾಶಗಳು ಕಾಣುವುದು ಪ್ರಾರಂಭ ಆಗುತ್ತೆ. ಇದನ್ನ ನೆಪೋಲಿಯನ್ ಹಿಲ್ ಸಹ ಹೇಳ್ತಾರೆ, ಎವ್ರಿ ಚಾಲೆಂಜ್ ಬ್ರಿಂಗ್ಸ್ ಎ ಗ್ರೇಟ್ ಅಪಾರ್ಚುನಿಟಿ ವಿತ್ ಇಟ್. ಯಾವಾಗ ನೀವು ಒಂದು ಹದ್ದಿನ ತರ ಜೀವನದ ಎಲ್ಲ ಡಿಫಿಕಲ್ಟೀಸ್ ಮತ್ತೆ ಪ್ರಾಬ್ಲಮ್ಸ್ ಗಳನ್ನ ಜೀವನದಲ್ಲಿ ಗ್ರೋತ್ ಆಗುವ, ತಮ್ಮನ್ನು ತಾವು ಬದಲಾಯಿಸುವ ಅಪಾರ್ಚುನಿಟಿಯ ಹಾಗೆ ನೋಡ್ತೀರಾ, ಆಗ ನೀವು ಸಹ ಮೇಲೆ ಹಾರುವುದನ್ನ ಕಲಿತಿದ್ದೀರಾ ಎಂದರ್ಥ. ಈಗಲ್ ಆಲ್ವೇಸ್ ರಿಮೂವ್ ಸಾಫ್ಟ್ ಗ್ರಾಸ್ ಫ್ರಾಮ್ ದ ನಸ್ಟ್. ನಿಮಗಿದು ಗೊತ್ತಾ? ಒಂದು ಹದ್ದಿನ ಗೂಡಿನಲ್ಲಿ ಮೃದುವಾದ ಹುಲ್ಲು ಇರುವುದಿಲ್ಲ, ಅದು ತನ್ನ ಗೂಡಿನಿಂದ ಮೃದುವಾದ ಹುಲ್ಲು, ಕಸ ಎಲ್ಲ ತೆಗೆದು ಹಾಕುತ್ತೆ. ಏಕೆಂದ್ರೆ ಅದು ಅದನ್ನ ಆರಾಮಾಗಿ ಇರಲು ಪ್ರಚೋದನೆ ನೀಡುತ್ತೆ. ಏಕೆಂದ್ರೆ ಅದು ಒಂದು ಹದ್ದು ಗೂಡಿನಲ್ಲಿ ಕುಳಿತುಕೊಳ್ಳುವುದು ಅದರ ಜಾಯಮಾನದಲ್ಲೇ ಇಲ್ಲ, ಬದಲಾಗಿ ಆಕಾಶದಲ್ಲಿ ಹಾರೋದು ಅದರ ಗುರಿಯಾಗಿದೆ. ಅದು ತನ್ನ ಗೂಡಿನಲ್ಲಿ ಜಾಸ್ತಿ ಕಂಫರ್ಟೇಬಲ್ ಆಗಬಾರದು ಎಂದು ತನ್ನಿಂದ ಎಷ್ಟಾಗುತ್ತೆ ಅಷ್ಟು ಮುಳ್ಳುಗಳಿಂದ ಗೂಡು ನಿರ್ಮಾಣ ಮಾಡುತ್ತೆ. ಹದ್ದಿನ ಮರಿಗಳು ಆದಾಗ ಅವುಗಳಿಗಾಗಿ ಅದು ಮೃದುವಾದ ಗೂಡು ನಿರ್ಮಾಣ ಮಾಡುತ್ತೆ, ಆದರೆ ಮರಿಗಳು ದೊಡ್ಡದಾಗ್ತಾ ಇದ್ದಂತೆ ಅವುಗಳನ್ನು ಗೂಡಿನಿಂದ ಆಚೆ ಹಾಕುತ್ತೆ, ಮತ್ತೆ ಕೆಲವು ಮೃದುವಾದ ಕಸವನ್ನು ತೆಗೆದು ಹಾಕುತ್ತೆ. ಮತ್ತೆ ಯಾವಾಗ ಅದರ ಮರಿ ಮರಳಿ ಗೂಡಿಗೆ ಬರುತ್ತೆ, ಆಗ ಆ ಗೂಡು ಮರಿಗಳಿಗೆ ಅನ್ಕಂಫರ್ಟೇಬಲ್ ಆಗಿ ಕಾಣಲು ಪ್ರಾರಂಭ ಆಗುತ್ತೆ. ಆದರೂ ಅದರಲ್ಲಿಯೇ ಅವು ಆರಾಮಾಗಿ ಇರುತ್ತೆ. ಕೆಲವೊಂದಷ್ಟು ಸಮಯ ಆದ್ಮೇಲೆ ಮತ್ತೆ ತನ್ನ ಮರಿಗಳಿಗೆ ಆ ಗೂಡಿನಿಂದ ತೆಗೆದು ಆಚೆ ಹಾಕುತ್ತೆ, ಹಾಗೂ ಉಳಿದ ಎಲ್ಲಾ ಮೃದುವಾದ ಹುಲ್ಲು ತೆಗೆದು ಹಾಕುತ್ತೆ. ಮತ್ತೆ ಅದರ ಮರಿಗಳು ಮರಳಿ ಗೂಡಿಗೆ ಬರುತ್ತೆ. ಮತ್ತೆ ಈ ಸೈಕಲ್ ಅಲ್ಲಿವರೆಗೆ ರಿಪೀಟ್ ಆಗುತ್ತೆ, ಎಲ್ಲಿವರೆಗೆ ಅದರ ಮರಿಗಳು ಹಾರುವುದನ್ನ ಕಲಿಯೋದಿಲ್ಲ. ಮತ್ತೆ ಒಂದು ಬಾರಿ ಅವು ಹಾರುವುದನ್ನ ಕಲಿತಾಗ ಅವುಗಳಿಗೆ ಅರ್ಥ ಆಗುತ್ತೆ, ಗೂಡಿನಲ್ಲಿ ಇರುವ ಕಂಫರ್ಟ್ ಗಿಂತ ಆಕಾಶದಲ್ಲಿ ಹಾರುವುದೇ ಅವುಗಳ ನಿಜವಾದ ಗುರಿಯಾಗಿದೆ ಅನ್ನೋದು. ಏಕೆಂದ್ರೆ ಒಂದು ಹದ್ದಿಗೂ ಈ ಮಾತು ಅರ್ಥ ಆಗುತ್ತೆ, ಕಂಫರ್ಟ್ ಝೋನ್ ಎಷ್ಟು ಅಪಾಯಕಾರಿಯಾಗಿದೆ ಅನ್ನೋದು. ಆದರೆ ನಾವು ಮನುಷ್ಯರು ತಮ್ಮ ಜೀವನವನ್ನು ಎಷ್ಟಾಗುತ್ತೆ ಅಷ್ಟು ಕಂಫರ್ಟೇಬಲ್ ಆಗಿ ಇಡಲು ಪ್ರಯತ್ನ ಮಾಡುತ್ತೇವೆ. ಹಸಿವು ಆದ್ರೆ ಆನ್ಲೈನ್ ನಲ್ಲಿ ಊಟ ಆರ್ಡರ್ ಮಾಡುತ್ತೇವೆ, ಬೋರ್ ಆದ್ರೆ ರೀಲ್ಸ್ ಸ್ಕ್ರೋಲ್ ಮಾಡುತ್ತೇವೆ. ಈ ಎಲ್ಲಾ ದೊಡ್ಡ ದೊಡ್ಡ ಕಂಪ್ನಿಗಳು ನಿಮ್ಮ ಜೀವನವನ್ನು ಈಸಿ ಮತ್ತೆ ಕಂಫರ್ಟೇಬಲ್ ಆಗಿ ಮಾಡ್ತಾ ಇವೆ, ಮತ್ತೆ ನಿಮ್ಮನ್ನ ಎಷ್ಟಾಗುತ್ತೆ ಅಷ್ಟು ವೀಕ್ ಆಗಿ ಮಾಡ್ತಾ ಇವೆ. ನೀವು ಎಷ್ಟು ಜಾಸ್ತಿ ಕಂಫರ್ಟ್ ಝೋನ್ ನಲ್ಲಿ ಇರ್ತೀರಾ ಅಷ್ಟೇ ನೀವು ಲೇಜಿ ಆಗ್ತಾ ಹೋಗ್ತೀರಾ, ಮತ್ತೆ ನಿಮ್ಮ ಭವಿಷ್ಯ ಕೂಡ ಅಷ್ಟೇ ಅನ್ಕಂಫರ್ಟೇಬಲ್ ಮತ್ತೆ ಕಷ್ಟದಿಂದ ನಿರ್ಮಾಣ ಆಗುತ್ತೆ. ನಮ್ಮ ಕಂಫರ್ಟ್ ಝೋನೇ ನಮ್ಮ ಅತಿ ದೊಡ್ಡ ಶತ್ರು ಆಗಿರುತ್ತೆ, ಆದರೆ ನಮಗೆ ಇದರ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ಈಗಲ್ಸ್ ಗೋ ಥ್ರೂ ದ ಪೇನ್ಫುಲ್ ಪ್ರಾಸೆಸ್. ಹದ್ದು ಪಕ್ಷಿಗಳಲ್ಲಿಯೇ
ಅತಿ ಹೆಚ್ಚು ಕಾಲ ಬದುಕುತ್ತೆ, ಅಂದ್ರೆ 70 ವರ್ಷ ಬದುಕುತ್ತೆ. ಆದರೆ ಈ 70 ವರ್ಷದ ಜೀವನ ಬದುಕಲು ಒಂದು ತುಂಬಾ ನೋವು ಭರಿತ ಪೇನ್ಫುಲ್ ಪ್ರೋಸೆಸ್ ನಿಂದ ಸಾಗಬೇಕಾಗುತ್ತೆ. ಅದು ಅವುಗಳಿಗೆ ಒಂದು ಹೊಸ ಜೀವನ ಕೊಡುತ್ತೆ. ಹದ್ದು ತನ್ನ 40ನೇ ವಸಂತಕ್ಕೆ ಕಾಲು ಇಟ್ಟಾಗ ತನ್ನ ಕಾಲಿನ ಚೂಪಾದ ಉಗುರುಗಳಲ್ಲಿ ಶಕ್ತಿ ಇರೋದಿಲ್ಲ. ಇದರಿಂದ ಅದಕ್ಕೆ ಬೇಟೆ ಮಾಡಲು ಆಗೋದಿಲ್ಲ. ಅದರ ಚೂಪಾದ ಚೊಂಚು ಬೆಂಡಾಗಿರುತ್ತೆ. ಅದರ ಹಳೆಯ ರೆಕ್ಕೆಗಳು ದೇಹಕ್ಕೆ ಅಂಟಿಕೊಂಡಿರುತ್ತೆ. ಇದರಿಂದ ಅದಕ್ಕೆ ಹಾರಲು ತುಂಬಾ ಕಷ್ಟ ಆಗುತ್ತೆ. ಈಗ ಹದ್ದಿನ ಬಳಿ ಎರಡೇ ದಾರಿ ಇರುತ್ತೆ. ಒಂದು, ಹೀಗೆ ಇದ್ದು ಸಾವನ್ನ ಒಪ್ಪಿಕೊಳ್ಳೋದು, ಇಲ್ಲ ಪೇನ್ಫುಲ್ ಪ್ರಾಸೆಸ್ ನಿಂದ ಸಾಗಿ ತನ್ನನ್ನು ತಾನು ಬದಲಾವಣೆ ಮಾಡುವುದು. ಮತ್ತೆ ಅದನ್ನ ಮಾಡಲು ಅದು ದೊಡ್ಡದಾದ ಬಂಡೆ ಕಲ್ಲಿಗೆ ತನ್ನ ಚೊಂಚನ್ನ ಬಡಿಯಲು ಪ್ರಾರಂಭ ಮಾಡುತ್ತೆ. ಎಲ್ಲಿವರೆಗೆ ಅದು ಮುರಿದು ಹೋಗೋದಿಲ್ಲ ಅಲ್ಲಿವರೆಗೆ ಬಡಿತಾ ಇರುತ್ತೆ. ಅದು ಮುರಿದು ಹೋದ ನಂತರ ತನ್ನ ಚೊಂಚು ದೊಡ್ಡದಾಗೋವರೆಗೆ ವೇಟ್ ಮಾಡುತ್ತೆ. ಮತ್ತೆ ಚೊಂಚು ಗ್ರೋತ್ ಆಗ್ತಾ ಇದ್ದಂತೆ ಅದರ ಸಹಾಯದಿಂದ ಬೆಂಡಾದ ಉಗುರುಗಳನ್ನ ಮತ್ತೆ ರೆಕ್ಕೆಗಳನ್ನ ಕಿತ್ತು ಬಿಸಾಕತ್ತೆ. ಅದೆಲ್ಲವೂ ದೊಡ್ಡದಾಗೋವರೆಗೆ ವೇಟ್ ಮಾಡುತ್ತೆ. ಮತ್ತೆ ಈ ಪೇನ್ಫುಲ್ ಪ್ರಾಸೆಸ್ ಅನ್ನ ಅನುಭವಿಸಿದ ನಂತರ ತನ್ನ ಮರು ಹುಟ್ಟಿನ ಮೊದಲ ಹಾರಾಟ ಮಾಡುತ್ತೆ. ಮತ್ತೆ ಇನ್ನೂ 30 ವರ್ಷ ಆರಾಮಾಗಿ ಬದುಕುತ್ತೆ. ವೈ ಈಗಲ್ ಫ್ಲೈ ಅಲೋನ್? ಒಂದು ಹದ್ದು ಎಲ್ಲಾ ಪಕ್ಷಿಗಳಿಗಿಂತ ಮೇಲೆ ಹಾರುತ್ತೆ. ಅದರ ಲೆವೆಲ್ ಅನ್ನ ಬೇರೆ ಯಾವುದೇ ಪಕ್ಷಿ ಟಚ್ ಸಹ ಮಾಡೋದಿಲ್ಲ. ಹದ್ದು ಇದನ್ನ ಭಾವಿಸುತ್ತೆ ಬೇರೆ ಎಲ್ಲಾ ಪಕ್ಷಿಗಳಿಗಿಂತ ಅದು ಸುಪ್ರೀಂ ಅಂದ್ರೆ ಉನ್ನತ ದರ್ಜೆಯಲ್ಲಿದೆ ಅಂತ. ಅದಕ್ಕೆ ಅದು ಯಾವಾಗ್ಲೂ ಏಕಾಂಗಿಯಾಗಿ ಹಾರಲು ಇಷ್ಟಪಡುತ್ತೆ. ಒಂದು ಹದ್ದು ಯಾವತ್ತೂ ಒಂದು ಗುಬ್ಬಚ್ಚಿ, ಪಾರಿವಾಳ ಅಥವಾ ಕಾಗೆಯೊಂದಿಗೆ ಹಾರೋದಿಲ್ಲ. ಅದು ಬೇರೆ ಹದ್ದಿನ ಜೊತೆಗೆ ಹಾರುತ್ತೆ, ಇಲ್ಲ ಏಕಾಂಗಿಯಾಗಿ ಹಾರುತ್ತೆ. ಆದರೆ ಯಾವತ್ತೂ ಅದು ಸಣ್ಣ ಪುಟ್ಟ ಪಕ್ಷಿಗಳ ಜೊತೆಗೆ ಹಾರೋದಿಲ್ಲ. ಇದೇ ತರ ನಾವೆಲ್ಲರೂ ಪಕ್ಷಿಗಳು ಇದ್ದ ಹಾಗೆ ಇರೋದು. ಒಂದ್ ವೇಳೆ ನಿಮಗೆ ಉಳಿದ ಎಲ್ಲಾ ಪಕ್ಷಿಗಳಿಗಿಂತ ಬೇರೆ ಸುಪ್ರೀಂ ಆಗೋದಿದ್ರೆ ನಿಮ್ಮ ಅಕ್ಕಪಕ್ಕ ಇರುವ ಎಲ್ಲಾ ಪಕ್ಷಿಗಳು ಅಂದ್ರೆ ಸಣ್ಣ ಪುಟ್ಟ ವಿಚಾರ ಮತ್ತೆ ಕಡಿಮೆ ಎಬಿಲಿಟಿ ಹೊಂದಿರುವ ಜನರ ಜೊತೆಗೆ ಅಲ್ಲ, ಬದಲಾಗಿ ಅವರಕ್ಕಿಂತ ಮೇಲೆ ಇರೋದು ಪ್ರಾರಂಭ ಮಾಡಿ. ಒಂದ್ ವೇಳೆ ನಿಮಗೆ ಜೀವನದಲ್ಲಿ ಏನಾದ್ರೂ ದೊಡ್ಡದಾಗಿ ಮಾಡೋದಿದ್ರೆ ಅವರಿಂದ ದೂರ ಹೋಗಿ. ಯಾರ ವಿಚಾರಗಳೇ ಚಿಕ್ಕದಾಗಿದೆ, ಯಾವತ್ತೂ ದೊಡ್ಡದಾಗಿ ಯೋಚನೆ ಮಾಡೋದಿಲ್ಲ, ಯಾರು ಆಕಾಶದಲ್ಲಿ ಹಾರುವ ಕನಸೇ ಕಾಣೋದಿಲ್ಲ, ಅವರು ನಿಮಗೂ ಮುಂದೆ ಹೋಗಲು ಬಿಡೋದಿಲ್ಲ ಮತ್ತೆ ತಾವು ಸಹ ಮುಂದೆ ಹೋಗೋದಿಲ್ಲ. ನೋಡಿ, ನೀವು ಒಬ್ಬಂಟಿ ಆದ್ರೂ ಪರವಾಗಿಲ್ಲ. ಒಂದ್ ವೇಳೆ ನಿಮಗೆ ಜೀವನದಲ್ಲಿ ಮುಂದೆ ಹೋಗುವುದು ಇದ್ರೆ ಆ ಎಲ್ಲಾ ಜನರಿಂದ ದೂರ ಉಳಿಯಬೇಕಾಗತ್ತೆ. ತಾವಂತೂ ಅಲ್ಲೇ ಇರ್ತಾರೆ ಮತ್ತೆ ನಿಮಗೂ ಕೆಳಗೆ ತಗೊಂಡು ಹೋಗ್ತಾರೆ. ಡೆವಲಪ್ ಎ ಸ್ಟ್ರಾಂಗ್ ವಿಷನ್ ಲೈಕ್ ಎನ್ ಈಗಲ್. ಒಂದು ಹದ್ದು ತನ್ನ ಬೇಟೆಯನ್ನ 5 ಕಿಲೋಮೀಟರ್ಸ್ ದೂರದಿಂದಲೇ ನೋಡುತ್ತೆ. ಮತ್ತೆ ಯಾವಾಗ ತನ್ನ ಬೇಟೆಯನ್ನ ಖಾತರಿಪಡಿಸುತ್ತೆ, ಅದರ ಗುರಿ ಕನ್ಫರ್ಮ್ ಆದ್ರೆ ಅದು ಯಾವತ್ತೂ ಯೋಚನೆ ಮಾಡುವುದಿಲ್ಲ ಆ ದಾರಿಯಲ್ಲಿ ಎಷ್ಟು ಮರಗಳಿವೆ, ಎಷ್ಟು ಜನ ಇದ್ದಾರೆ, ಆ ಬೇಟೆ ಎಷ್ಟೇ ಅಪಾಯಕಾರಿಯಾಗಿರಲಿ, ಅಲ್ಲಿವರೆಗೆ ತಲುಪಲು ಎಷ್ಟೇ ಸಮಯ ಹೋಗಲಿ, ಅದು ಹೇಗಾದ್ರೂ ಮಾಡಿ ತನ್ನ ಬೇಟೆಯನ್ನ ಹಿಡಿದುಕೊಳ್ಳುತ್ತೆ ಮತ್ತೆ ತನ್ನ ಗೋಲನ್ನ ಅಚೀವ್ ಮಾಡುತ್ತೆ. ಒಂದು ಹದ್ದು ಯಾವತ್ತೂ ಇದನ್ನ ಯೋಚನೆ ಮಾಡುವುದಿಲ್ಲ, ನನಗೆ ಆಹಾರ ಹೇಗೆ ಸಿಗುತ್ತೆ, ನಾ ಹೇಗೆ ಬದುಕಬೇಕು, ಅದಕ್ಕೆ ಯಾರಾದ್ರೂ ಕುಡಿಯಲು ನೀರು ಇಟ್ಟಿದ್ದಾರಾ ಅಥವಾ ಇಲ್ಲ, ಇದನ್ನೆಲ್ಲ ಅದು ಯೋಚನೆ ಮಾಡೋದಿಲ್ಲ. ಅದು ಕೇವಲ ಆಕಾಶದಲ್ಲಿ ಹಾರುತ್ತೆ ಮತ್ತೆ ತನ್ನ ಬೇಟೆಯನ್ನ ಸ್ವತಃ ತಾನೇ ಹುಡುಕಿಕೊಳ್ಳುತ್ತೆ. ಮತ್ತೆ ಇದೇ ಮೆಂಟಲ್ ಆಟಿಟ್ಯೂಡ್ ನ ಕಾರಣದಿಂದ ಒಂದು ಹದ್ದು 70 ವರ್ಷ ಬದುಕುತ್ತೆ. ಬೇರೆ ಪಕ್ಷಿಗಳ ಹಾಗೆ ಉಪವಾಸ ಸಾಯುವುದಿಲ್ಲ. ನೀವು ನಿಮ್ಮ ಜೀವನದಲ್ಲಿ ಒಂದು ಗುರಿ ನಿರ್ಧಾರ ಮಾಡಿ. ನಿಮಗೆ ಏನು ಬೇಕು ಅದಕ್ಕಾಗಿ ನೀವೇ ಕೆಲಸ ಮಾಡಬೇಕಾಗತ್ತೆ. ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮ್ಮ ಜೀವನ ಬದಲಾವಣೆ ಮಾಡುವುದಿಲ್ಲ. ನೀವೇ ಸ್ವತಃ ನಿಮ್ಮ ಜೀವನದ ರೆಸ್ಪಾನ್ಸಿಬಿಲಿಟಿ ತಗೊಂಡು ನೀವೇ ಸ್ವತಃ ಬದಲಾಗಬೇಕಾಗತ್ತೆ. ಈಗಲ್ ನೆವರ್ ಈಟ್ ಡೆಡ್ ಥಿಂಗ್ಸ್. ಒಂದು ಹದ್ದು ಸತ್ತು ಬಿದ್ದ ಪ್ರಾಣಿಯನ್ನ ತಿನ್ನೋದಿಲ್ಲ, ಅದು ತನಗಾಗಿ ಹೊಸ ಬೇಟೆ ಮಾಡುತ್ತೆ. ಹದ್ದಿನ ಈ ಮೈಂಡ್ ಸೆಟ್ ನಮಗೆ ಕಲಿಸುತ್ತೆ ನಮ್ಮ ಪಾಸ್ಟ್ ನಮ್ಮ ಸಲುವಾಗಿ ಸತ್ತು ಹೋಗಿದೆ. ಭೂತಕಾಲದಲ್ಲಿ ನಡೆದ ಘಟನೆಗಳು ಎಲ್ಲವೂ ಸತ್ತು ಹೋಗಿವೆ. ನಿಮ್ಮ ಕೈನಲ್ಲಿ ಉಳಿದಿರೋದು ಕೇವಲ ವರ್ತಮಾನ, ಪ್ರೆಸೆಂಟ್ ಅಷ್ಟೇ ಉಳಿದಿದೆ. ನಿಮ್ಮ ಪಾಸ್ಟ್ ಈಗ ಇಂತಹದೊಂದು ಸ್ಥಾನದಲ್ಲಿ ಇದೆ, ಅದನ್ನ ನೀವೇ ಸ್ವತಃ ಗುಂಡಿ ತೋಡಿ ಮುಚ್ಚಿ ಹಾಕಿದ್ದೀರಾ. ನೀವು ನಿಮ್ಮ ಪಾಸ್ಟ್ ನಲ್ಲಿ ತುಂಬಾ ತಪ್ಪುಗಳನ್ನ ಮಾಡಿರಬಹುದು, ಇಲ್ಲ ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡಿರಬಹುದು. ಅದರ ಬಗ್ಗೆ ನೀವು ಈಗ ಯೋಚನೆ ಮಾಡಿ ತಮ್ಮ ಮೈಂಡ್ ಒಳಗೆ ಬೇರೆ ಬೇರೆ ಇಮೋಷನ್ಸ್ ಗಳನ್ನ ಡೆವಲಪ್ ಮಾಡ್ತಾ ಇದ್ದೀರಾ. ಅದು ನಿಮ್ಮನ್ನ ಒಳಗಿನಿಂದ ಘಾಸಿಗೊಳಿಸ್ತಾ ಇದೆ. ಒಂದ್ ವೇಳೆ ನೀವು ಪದೇ ಪದೇ ನಿಮ್ಮ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತೀರಾ ಅಂದ್ರೆ ನೀವು ಪ್ರೆಸೆಂಟ್ ಅಂದ್ರೆ ಇವತ್ತಿನಲ್ಲಿ ಹೇಗೆ ಬದುಕ್ತೀರಾ, ನೀವು ಇವತ್ತು ನಿಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡ್ತಾ ಇದ್ದೀರಾ, ನಿಮ್ಮ ಬೆಸ್ಟ್ ವರ್ಜನ್ ಅನ್ನ ಡೆವಲಪ್ ಮಾಡ್ತಾ ಇದ್ದೀರಾ. ಅದರ ಮೇಲೆ ಫೋಕಸ್ ಮಾಡಿ. ನೋಡಿ, ಹದ್ದಿನ ಕೈನಿಂದ ಬೇಟೆ ಮಿಸ್ ಆದ್ರೆ ಅದು ಪಶ್ಚಾತ್ತಾಪ ಪಡೋದಿಲ್ಲ, ನನ್ನ ಬೇಟೆ ಮಿಸ್ ಆಯ್ತು ಅಂತ ಉಪವಾಸ ಕೂಡೋದಿಲ್ಲ. ಬದಲಾಗಿ ಅದೇ ಕ್ಷಣ ಬೇಟೆ ಹುಡುಕಲು ಪ್ರಾರಂಭ ಮಾಡುತ್ತೆ. ನೀವು ಕೂಡ ಆ ಹದ್ದಿನ ಹಾಗೆ ಆಗಿ ತಮ್ಮ ಪಾಸ್ಟ್ ಅನ್ನ ಮುಚ್ಚು ಹಾಕಿ ಮತ್ತೆ ತಮ್ಮ ಪ್ರೆಸೆಂಟ್ ನಲ್ಲಿ ಬದುಕುವುದು ಪ್ರಾರಂಭ ಮಾಡಿ. ತಮ್ಮ ಭವಿಷ್ಯವನ್ನು ನಿರ್ಮಾಣ ಮಾಡಲು ಬದುಕುವುದು ಪ್ರಾರಂಭ ಮಾಡಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟಪಟ್ಟ ಜನ ಫಾಲೋ ಮಾಡಿ. ಬಾಯ್ ಬಾಯ್.